ಬಿಜಾಪುರ್ನಲ್ಲಿ ಇವತ್ತು ಹಸಿರು ಹೊದಿಕೆ ಬಹಳ ಕಡಿಮೆ ಇದೆ, 1%ಗಿಂತ ಕಡಿಮೆ ಇದೆ. ಇಲ್ಲಿನ ಜನಪ್ರತಿನಿಧಿಗಳು ಇವತ್ತು ಎಂ ಬಿ ಪಾಟೀಲ್ ಅವರು ಇರ್ಬೋದು, ಶಿವಾನಂದ ಪಾಟೀಲ್ ಅವರು ಇರ್ಬೋದು, ಯಶವಂತರಾಯಗೌಡ ಪಾಟೀಲ್ ಅವರು ಇರ್ಬೋದು, ಇವತ್ತು ಅಶೋಕ್ ಮುನ್ಗಳೆ ಅವರು ಮತ್ತು ನಮ್ಮ ಅತ್ಯಂತ ಹಿರಿಯರಾದಂಥ ನಾಡಗೌಡರು, ಅಪ್ಪಾಜಿ ನಾಡಗೌಡರು ಉದ್ಯಾನವನ ಇನ್ನಿತರ ಈ ಭಾಗದಲ್ಲಿ ಇವತ್ತು ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅಂತೇಳಿ ಹೇಳಿ ಭಾಳಷ್ಟು ಸಲ ಒತ್ತಾಯ ಮಾಡಿದ್ದಾರೆ. ಬಿಜಾಪುರ್ಗೆ ವಿಶೇಷವಾಗಿ ಹೆಚ್ಚಿನ ಒಂದು ಸಸಿ ನೆಡುವಂಥದ್ದು ಮತ್ತು ಅದರಲ್ಲಿ ವಿಶೇಷವಾಗಿ ರಸ್ತೆ ಅಕ್ಕಪಕ್ಕದಲ್ಲಿ ಎತ್ತರದ ಸಸಿ ನೆಡಬೇಕು ಅಂತ ಹೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಬರುವಂಥ ದಿನಮಾನಗಳಲ್ಲಿ ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಇವತ್ತು ಮತ್ತು ವೃಕ್ಷೋದ್ಯಾನ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಕ್ರಮಗಳನ್ನು ಅರಣ್ಯ ಇಲಾಖೆ ವತಿಯಿಂದ ನಾವು ತೆಗೆದುಕೊಳ್ತೇವೆ. ಮತ್ತು ಪರಮಪೂಜ್ಯ ನಮ್ಮ ಗುರುಗಳಾದಂಥ ನಡೆದಾಡು ದೇವರಾದ ಸಿದ್ದೇಶ್ವರ ಸ್ವಾಮೀಜಿಯವರ ಅವರ ಹೆಸರಿನಲ್ಲಿ ಒಂದು ಇವತ್ತೇನು ನಾವು ಉದ್ಯಾನವನ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಅದಕ್ಕೂ ನಾನು ಬಂದು ಚಾಲನೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸರಿ, ಮೀಸಲಾತಿ ಏರಿಕೆ ಆಗೋದಕ್ಕೂ ಸರ್ಕಾರ ಕೈ ತಡೆ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಅದಕ್ಕೆ ಹೇಳಿಲ್ಲ ಅಂತೇಳಿ ಕಾರಜೋಳ ಅವರು ಆರೋಪ. ನೋಡಿ, ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಮೀಸಲಾತಿ ಹೆಚ್ಚಳ ಮಾಡುವಂಥ ಒಂದು ಪ್ರಸ್ತಾವನೆ ಲೋಕಸಭೆಯಲ್ಲಿ ಮಂಡಿಸಿ ಅದಕ್ಕೆ ಅನುಮೋದನೆ ಪಡಿಬೇಕು ಅಂತ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸಿದ್ದೇವೆ. ಕೇಂದ್ರದ ಅಂಗಳದಲ್ಲಿ ಚೆಂಡಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಅದಕ್ಕೆ ಅನುಮೋದನೆ ಕೊಡಬೇಕು, ಅದನ್ನು ಲೋಕಸಭೆಯಲ್ಲಿ ತಂದು ಅದಕ್ಕೆ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡುತ್ತೇವೆ.